न्यूज। कर्नाटक बेलगांव में हमारी बहुत बड़ी मीटिंग हुई है। सारा जो दौरा है ये हमारे नेता आदरणीय रमाकांत नरगुन जी ने फिक्स किया था, जो हमारे भारत के मुख्य समन्वयक है, राष्ट्रीय मुख्य समन्वयक है। तो कर्नाटक मीटिंग में 2,500 से 3,000 लोग शुगर फैक्ट्रीज़ के आए थे, कर्नाटक महाराष्ट्र दोनों तरफ से। और उसमें जो अगुवाई की वो आदरणीय रमाकांत नरगुन जी, आदरणीय मंजुनाथ जी, विजय कुमार गड़त जी। हेलो नमस्कार दोस्तों, आपका स्वागत है हमारे यूट्यूब चैनल टेक्निकल मोदी 2.0 में। EPS 95 पेंशन बढ़ोतरी को लेकर हाल ही में एक बड़ी अपडेट सामने आई है, जो कि रमाकांत नरगुन जी ने हाल ही में कर्नाटक में एक बड़ी बैठक में रमाकांत नरगुन जी की तरफ से एक बड़ा अपडेट सामने आया है, जो कि हम आपको इस वीडियो के माध्यम से बताने वाले हैं। वो कमांडर अशोक रावत जी ने अपने जो कि हाल ही में एक वीडियो रिलीज़ किया था, उसमें भी इसकी चर्चा की गई है। पूरी जानकारी, लेटेस्ट अपडेट और इसके माध्यम से हम आपको बताने वाले हैं कि किस प्रकार से आपको यह फ़ायदेमंद होगी। पूरी जानकारी के लिए बने रहिए हमारे साथ इसी प्रकार से वीडियो के अंत तक। यदि आपने अभी तक हमारे चैनल को सब्सक्राइब नहीं किया है, चैनल को सब्सक्राइब कर दो, बेल आइकन को प्रेस कर दे। ಹೋದ ಸರಿ ಬಂದದ್ದಕ್ಕೂ ಈ ಸರಿ ಬಂದದ್ದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಕಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನೂ ಆಗೋದಿಲ್ಲ. ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನೀವು ಯಾವ ಕಾರಣಕ್ಕೆ ಕೆಲಸ ಮಾಡ್ತೀರಾ ಅದು ಸರಿಯಾಗಿರಬೇಕು. ನಾನು ನನ್ನ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡೋಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಒಂದು ವೇಳೆ ಮೇಲೆ ಬರ್ತಾನಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂದ್ರೆ ಕೈ ಮುಗಿದು ಕೇಳ್ತೀನಿ, ಮರಾಯ ಪೆನ್ಷನ್ ಕೊಡಿಸೋವರೆಗೂ ನಾನು ಬಿಡು, ಆಮೇಲೆ ನಾನು ಕರ್ಕೊಂಡು ಹೋಗಿ. ನನ್ನ ದೇನಾದ ನಾನು ಜೀವನವನ್ನೇ ನಿಮ್ಮ ಪೆನ್ಷನ್ ಸಲುವಾಗಿ ಮುಡುಪಾಗಿಟ್ಟಿದ್ದೀನಿ. ಇಷ್ಟು ಉರಿ ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಾ, ಹಾಗೂ ಎಷ್ಟೋ ಜನ ಬೆಳಗಾವಿ ಕೂಡ ಬಂದಿದ್ರಿ. ಮೊನ್ನೆ 23ನೇ ತಾರೀಕು ಸಾವಿರಾರು ಜನ ಬಂದರು. ಸ್ಟಿಕ್ ಹಿಡ್ಕೊಂಡ್ಬಂದರು, ನಡೆಯೋಕ್ಕೆ ಬರಲಾರ್ದವ್ರು ಬಂದರು. ಏನು ಜನಜಾತ್ರೆ. ನಾವು ಬೆಳಗಾವಿದ ಸುತ್ತಮುತ್ತಲ ಜನರಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಮೀಟಿಂಗ್ ಮಾಡಿದ್ವಿ. ಅವ್ರಿಗೂ ಎಲ್ಲ ಗೊತ್ತಾಯಿತು. ಅವ್ರ ಕಡೆಯಿಂದ ಫೋನ್ಗಳು ಬರ್ತಾಯಿದೆ, ಸರ್ ಸಕ್ಕರೆ ಕಾರ್ಖಾನೆಯವ್ರದ್ದೇ ಒಂದು ಸಂಘಟನೆ ಮಾಡಿರಿ, ನಾವು ಕನಿಷ್ಠ 5,000 ಜನ ಮೆಂಬರ್ ಆಗ್ತೀವಿ. ಅವ್ರಿಗೆ ಉತ್ತರ ಮಾಡಿದ್ದೀನಿ, ಮೆಂಬರ್ ಆಗರಿ ಬೇಡ್ರಿ, ಸಂಘಟನೆ ಮಾತ್ರ ಸೇರಿ. ಸಂಘಟನೆಯ ಶಕ್ತಿ ಬಲ ನೀವೆಷ್ಟು ಕೊಡ್ತೀರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗ್ತದೆ. ಏನಪ್ಪ ಇವ ಬರೀ ಪುರಾಣನೇ ಹೇಳ್ತಾನೆ ತಿಳ್ಕೊಬೇಡ್ರಿ. ಈಗ ಲೇಟೆಸ್ಟ್ ಏನಾಗ್ಯದ, ನಾವು NAC ಕಾರ್ಯಕ್ರಮ ಕೊಟ್ಟ ಪ್ರಕಾರ 17, 18, 19 ಈ 3 ತಾರೀಕು ಡೆಲ್ಲಿನಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಕ್ಯಾಂಪ್ ಮಾಡಿತ್ತು. ಕಾರಣ ಏನಂದರೆ, ಒಂದು ಮೋದಿಜಿಯವರ PA ಸೆಕ್ರೆಟ್ರಿಗೆ ಮೀಟ್ ಮಾಡೋದು, ಇನ್ನೊಂದು ಮನ್ಸುಖ್ ಮಾಂಡವಿಯ ಲೇಬರ್ ಮಿನಿಸ್ಟ್ರನ್ನ ಮೀಟ್ ಮಾಡೋದು. ಇದಲ್ಲದೆ 30 ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮೀಟ್ ಮಾಡಿ ಅವ್ರಿಗೆ ನಮ್ಮ ಮೆಮೊರಂಡಮನ್ನು ಕೊಟ್ಟಿದ್ದೀವಿ. ಹಾಗೂ ಬೆಳಗಿನ 11:30 ಗಂಟೆಗೆ ಮೋದಿಜಿಯವರ PA ಅವರ ಅಪಾಯಿಂಟ್ಮೆಂಟ್ ಸಿಕ್ತು. ನಮ್ಮ ಗುರಿ ಏನಿತ್ತಂದರೆ मोदी जी और ना। जैसे कि साथियों आपने जाना कि रमाकांत नरगुन जी की तरफ से किस प्रकार से जानकारी दी गई है और आपको जानकारी कैसी लगी कमेंट बॉक्स में बताना न भूलें। मैं मिलता हूँ आपको एक और नई ऐसी बड़ी ताज़ी खबर के साथ। जय हिंद, जय भारत।